ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳದ್ದು ಬರ್ಡೇ ವ್ಲಾಗ್ ನೀವು ನೋಡ್ಬೋದು. ಅರೇಂಜ್ಮೆಂಟ್ಸ್ ಹೇಗೆ, ಡೆಕೋರೇಷನ್ಸ್ ಹೇಗೆಲ್ಲ ಪಾರ್ಟಿ ಮಾಡ್ತೀವಿ ಅಂತ ಸಿಂಪಲ್ಲಾಗಿ ಅಷ್ಟೇ, ಜಾಸ್ತಿ ಗ್ರ್ಯಾಂಡಾಗಿ ಏನಿಲ್ಲ. ಸಿಂಪಲ್ಲು ಗ್ರ್ಯಾಂಡೋ ಕೆಲಸ ಅಂತೂ ಮನೇಲಿ ಇದ್ದೇ ಇರುತ್ತೆ. ಇವತ್ತು ಜೂನ್ 6 ನನ್ನ ಮಗಳದು 4ನೇ ವರ್ಷದ ಹುಟ್ಟಿದಹಬ್ಬ. ತುಂಬ ಜನ ಈಗಾಗಲೇ ಅಡ್ವಾನ್ಸಾಗಿ ವಿಶ್ ಮಾಡಿದ್ದೀರಾ ಆ್ಯಂಡ್ ಶಾರ್ಟ್ಸ್ ಒಂದು ಹಾಕಿದೆ, ಅದಕ್ಕೂ ಕೂಡ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಬೆಳಗ್ಗೆ ಇದ್ದರೆ ನನಗೆ ಸ್ಕೂಲ್ಗೆ ಬೇರೆ ಕಳಿಸ್ಬೇಕು. ಸ್ಕೂಲ್ಗೆ ಇದು ಫಸ್ಟ್ ಬರ್ತಾಳೆ ಲಶಿಕಾಗೆ, ಹಾಗಾಗಿ ಒಂಥರ ಎಕ್ಸೈಟೆಡ್ ಅವಳಿಗೂ ಮತ್ತು ನನಗೆ. ಎಲ್ಲನೂ ತಂದಿಟ್ಟಿದ್ನಲ್ಲ, ಎಲ್ಲನೂ ಪ್ಯಾಕ್ ಮಾಡಿ ಇಡಬೇಕು ಒಂದು ಬ್ಯಾಗಲ್ಲಿ. ನಾನೇ ಕರ್ಕೊಂಡೋಗಿ ಪಿಕಪ್ಪು ಡ್ರಾಪ್ ಎಲ್ಲ ನಂದೇ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಅವ್ರ ಟೀಚರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ಬೋದು ಪ್ರತಿಯೊಂದು. ಇನ್ನು ಅವರಲ್ಲಿ ಕೊಟ್ಕೊಳ್ತಾರೆ. ಸೊ ಇನ್ನು ಬೆಳಗ್ಗೆನೇ ಅಮ್ಮ ಹೂರ್ಣಕ್ಕೆಲ್ಲ ಹಾಕಿದ್ರು, ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು. ಸ್ವೀಟ್ ಮಾಡಲೇಬೇಕಲ್ವ ಮನೇಲಿ. ನಮ್ಮ ಮನೇಲಿ ಒಂಥರ ಯಾರ್ದಾದ್ರೂ ಬರ್ಡೇ ಅಂದರೆ ಅವತ್ತು ಒಂಥರ ಹಬ್ಬದ ದಿನ ಏನಾದರೂ ಒಂದು ಸ್ವೀಟ್ ಮಾಡ್ತಾನೆ ಇರ್ತೀವಿ, ಮಿಸ್ ಮಾಡಲ್ಲ. ಒಂದು ಸ್ವೀಟು, ಒಂದು ಕೇಕ್ ಕಟ್ಟಿಂಗು, ಒಂದು ದೇವಸ್ಥಾನ, ಇಷ್ಟಂತೂ ಇದ್ದೇ ಇರುತ್ತೆ. ಹಬ್ಬದ ಅಡುಗೆ ಥರನೇ ಇರುತ್ತೆ. ಹಾಗಾಗಿ ಅಮ್ಮ ಬೆಳಗ್ಗೆನೇ ಬೇಳೆಗೆಲ್ಲ ಹಾಕಿದ್ರು, ಅದ್ರ ಜೊತೆಗೆ ಒಬ್ಬಟ್ಟಿನ ಸಾಂಬಾರೆಲ್ಲ ಮಾಡ್ತಾಯಿದ್ರು. ಇನ್ನು ನಾನು ತಿಂಡಿ ಮಾಡ್ತಾಯಿದ್ದೆ. ಪುಳಿಯೋಗರೆ ಮಾಡೋಣ, ಈಸಿ ಇರುತ್ತೆ, ಮತ್ತು ಮಕ್ಳಿಗೆ ಇಬ್ರಿಗೂ ಫೇವ್ರೇಟು. ಸೊ ಫೇವ್ರೇಟ್ ಇರೋದೇ ಮಾಡ್ತಿರ್ತೀನಿ ಬರ್ತಡೇ ಟೈಮಲ್ಲಿ. ಇನ್ನು ಹರಳೆಣ್ಣೆ ಹಚ್ತಾ ಇದ್ದೀನಿ. 1 ಅವರ್ ಹರಳೆಣ್ಣೆ ಹಚ್ಬಿಟ್ಟು ತಲೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು. ಇದು ಕಂಪಲ್ಸರಿ ಬರ್ಡೇ ದಿನ ಮಾಡ್ತೀನಿ. ಹಾಗೆ ಅಂತೂ ಹೆಡ್ ಬಾತ್ ಮಾಡಿಸೋದಿಲ್ಲ. ಇನ್ನು ಇವತ್ತು ಸ್ವಲ್ಪ ತುಂಬಾ ಕೆಲಸ ಇದೆ. ಡೆಕೋರೇಷನ್ಸ್ ಮಾಡೋದಿದೆ, ಸಖತ್ ಕೆಲಸ ಇದೆ, ಅವನ್ನೆಲ್ಲನೂ ಮಾಡಬೇಕು. ಈ ವಿಡಿಯೋದಲ್ಲೇ ನೀವು ಫುಲ್ ನೋಡ್ಬೋದು. ನೀವು ಲಶಿಕಾ ಪ್ರತಿದಿನ ಬ್ರಷ್ ಮಾಡಿಸ್ದಾಗೆಲ್ಲ ಅದು ನಾನು ಪೇಸ್ಟ್ ಯೂಸ್ ಮಾಡ್ತೀನಿ. ಅದು ಒಂಥರ ಬಬಲ್ ಗಮ್ ಥರ, ನಾವು ಹೇಗೆ ಬಬಲ್ಸ್ ಬರುತ್ತೆ ಅದರಲ್ಲಿ, ಅದನ್ನು ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾಳೆ ಬಬಲ್ ಬಿಟ್ಕೊಂಡು. ಅದರಲ್ಲಿ ಅದನ್ನೇ ಪ್ರತಿ ಸಲ ಮಾಡ್ತಾಯಿದ್ಲು. ಇನ್ನು ಇವಳಿಗೆ ಬ್ರಷ್ ಮಾಡಿಸ್ಬಿಟ್ಟು ಇನ್ನು ನಾನು ತಿಂಡಿ ಜೊತೆಗೇ ಇದನ್ನೆಲ್ಲನೂ ಪ್ಯಾಕ್ ಮಾಡಿ ಇಡ್ತಾಯಿದ್ದೆ. ಮಕ್ಕಳಿಗೆಲ್ಲ ಚಿಕ್ಕಿ ಇಟ್ಟಿದ್ದೀನಿ. ಇನ್ನು ಟೀಚರ್ಸ್ಗೆ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಒಂದು ಸ್ಲೈಸಡ್ ಕೇಕ್ಸು ಒಂದೊಂದು ಪ್ಯಾಕೆಟ್ ಬರುತ್ತಲ್ಲ ಅದೊಂದು. ಇನ್ನು ಎಕ್ಸ್ಟ್ರಾ ಚಿಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮಕ್ಕಳೆಲ್ಲ ಇನ್ನು ನೋಡಿದ್ರೆ ಬಿಡ್ತಾರ ಸುಮ್ಮನೆ. ಸೊ ಅದು ಖಾಲಿಯಾಗಿದ್ದೆಲ್ಲ ನಾನು ಮತ್ತೆ ರೀಫಿಲ್ ಮಾಡಿದೆ. ಎಕ್ಸ್ಟ್ರಾ ಒಂದು ಲೂಸ್ ತೊಗೊಂಡು ಬಂದು ಮತ್ತೆ ರೀಫಿಲ್ ಮಾಡಿದೆ ಅದನ್ನು. ಇನ್ನು ಇದರಲ್ಲಿ ಟೀಚರ್ಸ್ಗೆಲ್ಲ ಇಟ್ಟಿದ್ದೀನಿ ಈ ಥರ ಸ್ಲೈಸಡ್ ಕೇಕ್ಸು. ಸೊ ಇದಿಷ್ಟು ಸ್ಟಾಫು, ನಾನ್ ಸ್ಟಾಫು, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮಕ್ಕಳಿಗೂ ತೊಗೊಂಡಿದ್ದೀನಿ. ಮತ್ತು ಪ್ರತಿಯೊಂದು ಟೀಚರ್ಸು, ನಾನ್ ಸ್ಟಾಫ್ಗೂ ಕೂಡ ತೊಗೊಂಡಿದ್ದೀನಿ. ಇದೊಂದು ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟರೆ ಒಂದು ಅರ್ಧ ಟೆನ್ಷನ್ ಇರಲ್ಲ, ಮತ್ತು ಹೋಗೋವಾಗ ಗಡಿಬಿಡಿ ಅಂತಲೂ ಇರಲ್ಲ. ಸೊ ಇದೊಂದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇನ್ನು ಸ್ನಾನ ಎಲ್ಲ ಮಾಡಿಸಿ ಕೂರಿಸಿದ್ದೀನಿ. ಮತ್ತು ಫ್ರಾಕ್ ಆಮೇಲೆ ಹಾಕೋಣ ಅಂತ ತಿಂಡಿ ತಿನ್ನಿಸ್ಬಿಟ್ಟು. ಏನಕ್ಕಂದರೆ ಮತ್ತೆ ಎಲ್ಲ ಗಲೀಜು ಮಾಡ್ಕೊತಾಳೆ, ಮತ್ತು ಫೋಟೋಶೂಟ್ಸ್ಗೆ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮೊದಲು ತಿಂಡಿ ತಿನ್ನಿಸ್ಬಿಟ್ಟು ಹೀಗೆ ರೆಡಿ ಮಾಡಿದ್ದೀನಿ. ಸೊ ಈ ವಯಸ್ಸಲ್ಲಿ ಮಕ್ಳಿಗೆ ಏನೇ ರೆಡಿ ಮಾಡೋದು ಒಂದು ಸ್ವಲ್ಪ ಹೊತ್ತು ಅಷ್ಟೇ, 1 ಅವರು. ಆಮೇಲೆ ಛಿದ್ರ ಮಾಡ್ಕೊಂಬಿಟ್ಟಿರ್ತಾರೆ ಹೇರ್ ಸ್ಟೈಲು, ಫ್ರಾಕು ಎಲ್ಲನೂ. ನಮ್ಮ ಥರ ಇರಲ್ವಲ್ಲ, ಹಾಗಾಗಿ ಫ್ರೆಶ್ ಇದ್ದಾಗಲೇ ಫೋಟೋಶೂಟ್ ಎಲ್ಲ ತೆಕ್ಕೊಂಡೆ. ಈಗಾಗಲೇ ನೀವು ಈ ಡ್ರೆಸ್ಸಲ್ಲಿ ಮತ್ತು ಬರ್ಡೇ ಪಾರ್ಟಿ ಮಾಡಿರೋ ಒಂದು ಡ್ರೆಸ್ಸಲ್ಲಿ ಶಾರ್ಟ್ಸ್ ಹಾಕಿದ್ದೆ, ನೋಡಿದ್ದೀರಾ ಅಂತ ಅನಿಸುತ್ತೆ. ಐ ಹೋಪ್. ನೋಡಿಲ್ಲ ಅಂದರೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ತುಂಬ ಚೆನ್ನಾಗಿದೆ ಈ ಫ್ರಾಕು. ಇದು ನಾನು ಹಾಪ್ ಸ್ಕಾಚಲ್ಲಿ ತೊಗೊಂಡಿರೋದು. ಇದರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬೇಕಿದ್ದರೆ ಬೈ ಮಾಡ್ಬೋದು. ಈ ಥರ ಬರ್ಡೇ ಪಾರ್ಟೀಸ್ಗೆ, ಯಾವುದಾದ್ರೂ ಒಂದು ಮದುವೆ ಫಂಕ್ಷನು, ರಿಸೆಪ್ಷನು, ಮನೇಲಿ ಏನಾದರೂ ಒಂದು ಫಂಕ್ಷನ್ ಇದ್ದಾಗ ಸೂಪರ್ ಇರುತ್ತೆ. ಬರ್ಡೇ ಇದ್ದರೆ ಸಖತ್ತಾಗಿರುತ್ತೆ. ಕಲರ್ ಕೂಡ ಅಷ್ಟೇ, ಪಿಂಕ್ ಕಲರು ಸಖತ್ತಾಗಿತ್ತು. ಇನ್ನು ಹೋಗಿ ಬಿಟ್ಟು ಬಂದೆ ನಾನು. ಸ್ಕೂಲ್ಗೆ ಬಂದ ಮೇಲೆ ಫ್ರೆಶ್ ಅಪ್ ಆದೆ. ಇವತ್ತು ಹೇಗೋ ಶುಕ್ರವಾರ ಅಲ್ಲ, ಸಂಜೆನೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ಆಗಲ್ಲ, ಬೆಳಗ್ಗೆ ಸ್ಕೂಲು, ತಿಂಡಿ ಮಾಡೋದು, ಕಳಿಸೋದು ಇದೇ ಇರುತ್ತೆ. ಹಾಗಾಗಿ ಸಂಜೆನೇ ಹೋಗಿ ಬರೋಣ ಮಕ್ಕಳು ಬಂದಮೇಲೆ ಅಂತ ಅಂದ್ಕೊಂಡು ಈಗ ಕೇಕ್ ರೆಡಿ ಮಾಡ್ತಾಯಿದ್ದೀನಿ. 2 ಟೈಪ್ಸ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಪ್ಲೇನ್ ಕೇಕ್ ಒಂದು, ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿಬಿಟ್ಟು ವೀಟ್ ಕೇಕ್ ಮಾಡೋಣ ಅಂತ. ಇವೆರಡೂ ಕೇಕು ನಾನು ಆಲ್ರೆಡಿ ತೋರಿಸಿದ್ದೀನಿ ವ್ಲಾಗಲ್ಲಿ, ಹಾಗಾಗಿ ಇದರಲ್ಲೇನು ನಾನು ತೋರಿಸ್ತಾ ಇಲ್ಲ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು, ಐಟಮ್ಸು ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೆ, ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಇನ್ನು ಅಮ್ಮ ಹೂರ್ಣ ಎಲ್ಲ ರುಬ್ಬಿಟ್ಟಿದ್ರು, ನಾನು ಫ್ರೆಶ್ ಅಪ್ ಆಗಿ ಅವಳನ್ನ ಬಿಟ್ಟು ಬರೋಷ್ಟೊತ್ತಿಗೆ. ಒಂದು ಪ್ಲೇನ್ ಕೇಕ್ ಆಗೋಯಿತು. ಈಗ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿಬಿಟ್ಟು ವೀಟ್
ಕೇಕ್ ಮಾಡ್ತಾಯಿದ್ದೀನಿ. ಇದು ಕೋಕೋ ಪೌಡರ್ ಎಲ್ಲ ಹಾಕಿದ್ದಕ್ಕೆ ಈ ಕಲರ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ. ಕಂಡೆನ್ಸ್ಡ್ ಮಿಲ್ಕಲ್ಲಿ ಮಾಡಿದ್ರು ಇದನ್ನು ಕಂಡೆನ್ಸ್ಡ್ ಮಿಲ್ಕ್ ಬೇಡ ಅಂದರೆ ನೀವು ಜಾಗರಿ ಪೌಡರ್ ಇಲ್ಲ ಶುಗರ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಹಾಲು ಇದನ್ನೆಲ್ಲನೂ ಸಪ್ರೇಟ್ ಇದನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ಲೇನ್ ಕೇಕ್ ಆಗೋಯಿತು. ಇದನ್ನು ಹಾಗೆ ಎತ್ತಿಟ್ಬಿಡ್ತೀನಿ. ಕಟ್ ಆ ಥರದ್ದೆಲ್ಲ ಮಾಡಲ್ಲ. ಇನ್ನು ಬಟರ್ ಪೇಪರ್ ಕೂಡ ಹಾಗೆ ಎತ್ತಿಟ್ಟಿರ್ತೀನಿ. ಒಂದು ಮುಚ್ಚಳ ಮುಚ್ಚಿಟ್ಬಿಟ್ಟಿರ್ತೀನಿ. ಫ್ರೆಶ್ ಆಗಿ ಹಾಗೆ ಸಂಜೆಗೆ ಇರುತ್ತೆ ಅಂದ್ಬಿಟ್ಟು. ಇನ್ನು ಈಗ ವೀಟ್ ಕೇಕ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಅದನ್ನು ಕೂಡ ಬೇಕ್ ಮಾಡೋ ಟೈಮು. ಸೊ ಅದನ್ನು ಒಂದು ಬೇಕ್ ಮಾಡ್ಕೊಂಡ್ಬಿಟ್ಟು ಇನ್ನು ಕೇಕ್ದೆಲ್ಲ ಮುಗೀತು. ಇನ್ನು ಅರೇಂಜ್ಮೆಂಟ್ಸ್ ತಂದಿದೆ, ಡೆಕೋರೇಷನು ಬ್ಯಾಕ್ಗ್ರೌಂಡ್ದೆಲ್ಲ ಏನಿದೆ ಅರೇಂಜ್ಮೆಂಟ್ಸ್ ಒಂದು ಮಾಡ್ಕೋಬೇಕು. ಅದೊಂದು ಚೂರು ಕೆಲಸ ಇದೆ. ಊಟ ಎಲ್ಲ ಆದಮೇಲೆ ರಶಿಕನ್ ಕರ್ಕೊಂಡು ಬಂದು ಊಟ ಮಾಡಿಸಿ ಅವಳಿಗೂ ಮಾಡೋಣ ಅಂತ. ಒಂದು 2 ಅವರ್ಸ್ ಆದರೆ ಸಾಕು. ಸಿಂಪಲ್ ಡೆಕೋರೇಷನು, ಜಾಸ್ತಿ ಏನಿಲ್ಲ. ಅದೊಂದು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಲ್ ಸೆಟ್ಟಿನ ಬರ್ತಡೇ. ಕೇಕ್ ಕಟ್ ಮಾಡಿಸೋದೊಂದಿರುತ್ತೆ. ಸೊ ಇಷ್ಟಿರುತ್ತೆ, ಸಿಂಪಲ್ಲು ಗ್ರ್ಯಾಂಡು. ಒಂದು ಚಿಕ್ಕ ಮಕ್ಕಳು ಬರ್ಡೇನ ನನಗೆ ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಆಸೆ. ಏನಕ್ಕೆ ದೊಡ್ಡವರಾಗ್ತಾ ಏನೂ ಇಷ್ಟೊಂದೆಲ್ಲ ಇರೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಅಮ್ಮ ಒಬ್ಬಟ್ಟು ತಟ್ತಾಯಿದ್ರು. ರಾತ್ರಿಗೆಲ್ಲ ಆರಾಮಾಗಿರಬೇಕು, ಕೇಕ್ ಕಟ್ ಮಾಡಿಸ್ಕೊಂಡು. ಇನ್ನು ಚಿಕ್ಕ ಮಕ್ಕಳನ್ನೆಲ್ಲ ಕರೆದಿದ್ದೀವಿ. ಸೊ ಅಷ್ಟೇ, ಜಾಸ್ತಿ ಏನಿಲ್ಲ. ಏನಕ್ಕಂದರೆ ತುಂಬ ಸಲ ಲಶಿಕೊಂದು 2 ವರ್ಷ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಿದೆ. ಇನ್ನು ಲಾಸ್ಟ್ ಪ್ರಕುಲ್ ಬರ್ಡೇ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಅದನ್ನು ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸರಿ ಸಿಂಪಲ್ಲಾಗಿ ಇರೋಣ. ನೆಕ್ಸ್ಟ್ ಇಯರ್ ಬೇಕಿದ್ರೆ ನೋಡ್ಕೊಳ್ಳೋಣ, ಜೋರಾಗಿ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆ್ಯಂಡ್ ಇಲ್ಲಿ ಕೇಕ್ ಬೇಕ್ ಕೂಡ ಆಗ್ತಿದೆ. ವೀಟ್ ಕೇಕು ಸೂಪರಾಗಿ ಆಗಿತ್ತು. 2 ಪ್ಲೇನ್ ಕೇಕು ಅಷ್ಟೇ, ವೀಟ್ ಕೇಕು ಅಷ್ಟೇ. ತುಂಬ ಚೆನ್ನಾಗಿ ಆಗಿತ್ತು ಟೇಸ್ಟ್ ಮಾತ್ರ. ನನ್ನ ಕೈಯಾರೆ ಮಾಡಿ ನನ್ನ ಮಗಳಿಗೆ ಒಂದು ಬರ್ಡೇ ಕೇಕ್ ಮಾಡ್ತಿರೋದು ಇದು ಫಸ್ಟ್ ಟೈಮು. ಪ್ರಕುಲ್ ಟೈಮಲ್ಲಿ ಇನ್ನೂ ಓವೆನ್ ತಂದಿರಲಿಲ್ಲ, ನನಗೆ ಕಲ್ತಿರ್ಲೂ ಇರಲಿಲ್ಲ. ನನ್ನ ಕೈಯಾರೆ ನನ್ನ ಮಕ್ಳಿಗೆ ಮಾಡಿಕೊಡ್ತೀನಲ್ಲ ಕೇಕು, ಅದರಲ್ಲಿ ಒಂಥರ ಖುಷಿ, ಒಂಥರ ಮಜಾ. ಆಚೆ ತರೋದಕ್ಕಿಂತ ಎಷ್ಟೋ ನಾನು ಒಂದಷ್ಟು ಕಲ್ತಿರೋ ಇಷ್ಟರಲ್ಲಿ ಸಿಂಪಲ್ಲೇ ಕೇಕ್ ಆಗಿರ್ಬೋದು, ಅದರಲ್ಲಿ ನಾನು ಮಾಡಿ ಕಟ್ ಮಾಡಿಸಿ ತಿನ್ನಿಸ್ತೀನಲ್ವ ಮನೇಲೆ ಹೆಲ್ತಿಯಾಗಿ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇನ್ನು ಲಶಿಕಾ ಮಲ್ಕೊಂಬಿಟ್ಲು ಸ್ಕೂಲಿಂದ ಬಂದ ತಕ್ಷಣ. ಊಟನೂ ಮಾಡಲಿಲ್ಲ, ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತು ಆ ಡ್ರೆಸ್ಸಿಗೆ, ಅದಕ್ಕೆ ಇದಕ್ಕೆ. ಒಂದು ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು, ಹಾಗಾಗಿ ಮಲ್ಕೊಂಬಿಟ್ಟಿದ್ದಾಳೆ. ಸರಿ, ಅವಳು ಎದ್ದೋಳಷ್ಟೊತ್ತಿಗೆ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಒಂದು ಅರ್ಧ ಅವಳಿಗೆ ಊಟ ಮಾಡಿಸೋಣ ಅಂತ ಅಂದ್ಕೊಂಡೆ. ಇನ್ನು ಇದರಲ್ಲಿ ಥೀಮಲ್ಲಿ ಜಂಗಲ್ ಥೀಮ್ ನಾನಂತ ಹೇಳಿದ್ದೆ. ಇದರಲ್ಲಿ ಇಷ್ಟೆಲ್ಲ ಐಟಮ್ಸ್ ಇದೆ. ಇದರಲ್ಲಿ ಫಾಯಿಲ್ದು ಸ್ಕ್ರೀನ್ ಇದೆ, ಹಾಗೆ ಅನಿಮಲ್ಸ್ದು ಕೆಲವೊಂದು ಫಾಯಿಲ್ ಬಲೂನ್ಸ್ ಇದೆ. ಒಂದು 30 ಸ್ವಲ್ಪ ಕಲರ್ ಗ್ರೀನು ಮತ್ತು ರೆಡ್ ಬಲೂನ್ಸ್ ಇದೆ. ಸೊ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಹಾಗೆ ಒಂದು ಹ್ಯಾಪಿ ಬರ್ಡೇ ಅನ್ನೋದು ಒಂದು ಈ ತೋರಣ ಥರ ಕಟ್ತೀವಲ್ಲ, ಈ ಥರದ್ದೊಂದು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲನೂ ಡೆಕೋರೇಟ್ ಮಾಡಬೇಕು. ಇದನ್ನೆಲ್ಲ ಒಂದೊಂದೇ ಜೋಡಿಸ್ತಾ ಇದ್ದೀನಿ. ಹಾಗೆ ಇದು ಡೈನಿಂಗ್ ಟೇಬಲ್ ಇತ್ತು, ರೌಂಡಾಗಿತ್ತು, ನೀವು ನೋಡಿದ್ದೀರಾ ವ್ಲಾಗ್ಸಲ್ಲಿ. ಅದನ್ನು ಕಟ್ ಮಾಡಿಸೋಣ ಅಂದ್ಬಿಟ್ಟು ಓವೆಲ್ ಶೇಪಲ್ಲಿ. ಏನಕ್ಕಂದರೆ ತುಂಬ ರೌಂಡ್ ಆಗೋಯ್ತು. ಆ್ಯಂಡ್ ಲಶಿಕಾ ತುಂಬ ಗಡಿಬಿಡಿಲಿ ಅಂತ ಓಡಾಡ್ತಿರ್ತಾಳೆ, ಅದಕ್ಕೆ ಸ್ವಲ್ಪ ದೊಡ್ಡದಾಯಿತು ಅಂದ್ಬಿಟ್ಟು ಸ್ಮಾರ್ಟ್ ಆ್ಯಂಡ್ ಸ್ವೀಟಾಗಿರುತ್ತೆ ಅಂದ್ಬಿಟ್ಟು ಓವಲ್ ಶೇಪಲ್ಲಿ ಕಟ್ ಮಾಡಿಸೋಣ ಅಂದ್ಬಿಟ್ಟು ಇದು ನಾನೇ ಕೊಟ್ಟಿದ್ದ ಐಡಿಯಾ. ಹಾಗಾಗಿ ನಮ್ಮದೇ ಫ್ಯಾಕ್ಟ್ರಿ ಇದೆ, ಹಂಗಾಗಿ ಕಟ್ ಮಾಡೋದಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಆಟೋದಲ್ಲಿ. ಅದು ಆಮೇಲೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ರೆಡಿ ಆದಮೇಲೆ. ಇದು ಕೂಡ ಅಪ್ಪ ನಮ್ಮ ಫ್ಯಾಕ್ಟ್ರಿದಲ್ಲೇ ಫಿನಿಶ್ ಎಲ್ಲ ಆಗಿದ್ದು, ರೌಂಡ್ ಕಲರ್. ಇದು ಗ್ಯಾಲಾಕ್ಸಿ ಗ್ರಾನೈಟ್ ಅಂತ ಹೇಳ್ತಾರೆ.
ಇನ್ನು ಲಸಿಕಂಗೆ ಕೂಡ ಊಟ ಮಾಡಿಸ್ಬಿಟ್ಟು ಇನ್ನು ಅಮ್ಮ ಸಂಜೆ ಕಲಶ ಇಡ್ತೀನಿ ಫ್ರೆಶ್ ಆಗಿ ಅಂತ ಅಂದರು. ಸರಿ ಕಲಶ ಇಟ್ಮೇಲೆ ಬರ್ಡೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಇನ್ನು ಇಲ್ಲಿ ಓಡಾಡೋ ಜಾಗದಲ್ಲಿ ರಾಡ್ ಕೂಡ ಇದೆ, ಅದರಲ್ಲೇ ಇದು ಫಾಯಿಲ್ದು ಕರ್ಟನ್ಸ್ ಏನಿದೆ ಸ್ಕ್ರೀನು ಅದನ್ನು ಅಲ್ಲೇ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು ಅಲ್ಲೇ ಥಿಂಕ್ ಮಾಡಿಬಿಟ್ಟು ಅಲ್ಲೇ ರೆಡಿ ಮಾಡೋಣ ಅಂತಲೇ ಅಂದ್ಕೊಂಡೆ. ಈಗ ಈ ಥರ ಇರೋದು ಸಿಂಪಲಾಗಿ ಡೆಕೋರೇಟ್ ಮಾಡ್ತೀನಿ. ನಿಜವಾಗ್ಲೂ ಈ ಥರ ಥೀಮಲ್ಲಿ ನಾನು ಸೆಟ್ ತೊಗೊಂಡಿದ್ನಲ್ಲ ತುಂಬಾ ಯೂಸ್ಫುಲ್ ಆಯಿತು. ಸಿಂಗಲ್ ಅಂದಿದ್ರೆ ಐಡಿಯಾ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಈ ಥರ ಥೀಮಲ್ಲೇ ತೊಗೊಳ್ಳೋಣ ಅಂತ ಇನ್ಮೇಲೆ ಒಂದು ಫಾಯಿಲ್ದು ಸ್ಕ್ರೀನ್ ಇಲ್ಲಿ ಹಾಕಿದ್ದೀನಿ, ಇನ್ನೊಂದು ಆ ಕಡೆಗೆ ಹಾಕೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂಥರ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬರ್ಡೇ ಫೀಲ್ ಅಂತಲೂ ಮಕ್ಳಿಗೆ ಅನಿಸಲ್ಲ. ಈಗ ದೊಡ್ಡವ್ರಿಗಾದರೆ ಅದೊಂಥರ, ಮಕ್ಳಿಗೊಂದು ಬರ್ಡೇ ಫೀಲ್ ಅಂತ ಅನಿಸ್ಮೇಲೆ ನಾವು ಈ ಥರದ್ದೆಲ್ಲ ಮಾಡಲೇಬೇಕು. ಸೊ ಅವ್ರ ಖುಷಿಗೋಸ್ಕರನೇ ಅಲ್ವಾ ನಾವು ಕಷ್ಟಪಡಬೇಕು. ಹಾಗಾಗಿ ಇನ್ನು ಇದಿಷ್ಟು ಮಾಡಿದಾಯಿತು. ಇನ್ನು ಇದಕ್ಕೂ ಮುಂಚೆ ಬಲೂನ್ಸ್ ಎಲ್ಲ ಪಂಪ್ ಮಾಡಿ ಒಂದು ಕಡೆ ಬಲೂನ್ ಆರ್ಚಿಗೆ ಹಾಕಿ ಇಟ್ಟಿದ್ದೀನಿ. ಅದೊಂದೇ ಸಾಹಸ ಕೆಲಸ, ಗಂಟು ಹಾಕೋದು, ಪಂಪ್ ಮಾಡೋದು, ಗಂಟು ಹಾಕೋದು ಅದೆಲ್ಲ ಆಗೋದ್ರೆ ಈ ಥರ ಡೆಕೋರೇಷನ್ಸಿನ ಬೇಗನೆ ಆಗೋಗುತ್ತೆ. ಇನ್ನು ಇದು ತೋರಣ ಥರ ಕಟ್ಟಿರೋದು ಹ್ಯಾಪಿ ಬರ್ಡೇ ಇತ್ತಲ್ಲ, ಇದು ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನು ಬ್ಲ್ಯಾಕಲ್ಲಿ ಗೋಲ್ಡ್ ಲೆಟರ್ಸ್ ಇದೆ, ಒಂಥರ ಹೈಲೈಟಾಗಿ ಎದ್ದು ಕಾಣಿಸುತ್ತೆ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಇದನ್ನೆಲ್ಲನೂ ಕಟ್ಟಿದ್ದಾಯಿತು ನೋಡಿ, ಹೀಗೆ ಕಾಣಿಸ್ತಿದೆ. ಈಗ ಇನ್ನೊಂದು ಸ್ವಲ್ಪ ರೆಡಿ ಮಾಡಬೇಕು. ಇನ್ನು ಆ ಥೀಮ್ಸ್ ಬಲೂನ್, ಇದು ಅನಿಮಲ್ ಥೀಮ್, ಇದು ಅನಿಮಲ್ ಫಾಯಿಲ್ ಬಲೂನ್ ಎಲ್ಲ ಇದೆಯಲ್ಲ ಅದನ್ನು ಕೂಡ ಹಾಕಿದ್ರೆ ಒಂದು ಕಂಪ್ಲೀಟ್ ಲುಕ್ ಅನ್ನೋದು ಕಾಣಿಸುತ್ತೆ. ಇನ್ನು ಗಾಳಿ ಬಂದಾಗೆಲ್ಲ ಇದು ಹಾರ್ತಾಯಿತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಫೋಟೋಸ್ಗೆಲ್ಲ ಫುಲ್ಲು ರೆಡಿ ಆದಮೇಲೆ ನಾನು ಡೆಕೋರೇಷನ್ ಹೇಗೆ ಬಂತು ಅಂತಲೂ ನಾನು ತೋರಿಸ್ತೀನಿ. ನನಗೆ ಈ ಥರ ಡೆಕೋರೇಟ್ ಮಾಡೋದು ಏನಾದರೂ ಮಾಡ್ತೀನಿ ಅಂತ ಸಖತ್ ಇಂಟ್ರೆಸ್ಟು, ಮತ್ತು ಸಖತ್ ಎಷ್ಟು ಬೇಕಾದ್ರೂ ಮಾಡ್ತೀನಿ, ಬೇಜಾರು ಅನ್ನೋದೇ ಇಲ್ಲ, ಅಷ್ಟು ಇಷ್ಟ ಆಗಿಬಿಡುತ್ತೆ ಈ ಥರವೆಲ್ಲನೂ ಮಾಡೋದಕ್ಕೆ. ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಇಲ್ಲಿ ಟೇಬಲ್ ಇಟ್ಟು ಕೇಕೆಲ್ಲ ಇಟ್ಟಿದ್ದೀನಿ. ಕೇಕೆಲ್ಲ ಇಡಬೇಕು ನಾನು ಮಾಡಿರೋವಂಥದ್ದು. ಇನ್ನು ತಂಗಿ ಅಲ್ಲಿಂದನೇ ಒಂದು ಕೇಕ್ ಆರ್ಡರ್ ಮಾಡಿದ್ದಾರೆ, ಇಲ್ಲಿ ಬರುತ್ತೆ. ಸೊ ಚಿಕ್ಕದೊಂದು ಅಷ್ಟೇ. ಸೊ ಅದನ್ನೆಲ್ಲ ಇಟ್ಟು ನಾನೊಂದು ಪ್ಲೇನ್ ಕೇಕ್ ಮಾಡಿದ್ದೀನಿ, ವೀಟ್ ಕೇಕ್ ಮಾಡಿದ್ದೀನಿ, ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿಬಿಟ್ಟು. ಸೊ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಇವತ್ತು ಬೆಳಗ್ಗೆಯಿಂದ. ಸೊ ಮಕ್ಕಳು ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಈಗ ಇಲ್ಲೇ ಮನೆ ಹತ್ರನೇ ಚೌಡೇಶ್ವರಿ ದೇವಸ್ಥಾನ ಇದೆ, ಅದಕ್ಕೆ ಹೋಗಿ ಬರೋಣ ಅಂತ. ಇಲ್ಲೇ ಮಕ್ಕಳನ್ನ ಒಂದು ಸ್ವಲ್ಪ ನಮಗೆ 2-3 ಮನೆ ಕರೆದಿದ್ದೀನಿ ಅಷ್ಟೇ, ಸಿಂಪಲ್ಲಾಗಿ. ಒಂದು 2-3 ಒಂದು 4-5 ಜನ ಬರ್ಬೋದು ದೊಡ್ಡವರು. ಇನ್ನು ಬಿಟ್ಟರೆ ಇನ್ನೊಂದು 4-5 ಜನ ಮಕ್ಕಳು ಬರ್ಬೋದು ಅಷ್ಟೇ. ಸಿಂಪಲ್ ಅಷ್ಟೇ. ಸೊ ಲಾಸ್ಟ್ ನನ್ನ ಮಗನ ಬರ್ತಡೆಗೆ ಜೋರಾಗಿ ಮಾಡಿದ್ವಿ. ಸೊ ಲಸಿಕೊಂದು ಜೋರೇ ಆಗಿತ್ತು 2-3 ಸಲ, ಹಂಗಾಗಿ ಸರಿ ಈ ಸಲ ಸಿಂಪಲ್ಲಾಗಿ ಇಷ್ಟು ಮಾಡಿದ್ದೀವಿ ಅಷ್ಟೇ. ಫುಲ್ ಎಲ್ಲ ನಾನೇ ಡೆಕೋರೇಟ್ ಮಾಡಿ. ಇದೆಲ್ಲ ಸೆಟ್ಟು ಜಂಗಲ್ ಥೀಮ್ ಅಂತ ಸಿಗುತ್ತೆ, ಒಂದು ಸ್ಪೇಸಲ್ಲಿ ಥೀಮ್ ಸಿಗುತ್ತೆ, ಬಾರ್ಬಿ ಥೀಮ್ ಸಿಗುತ್ತೆ. ಸೊ ಲಾಸ್ಟ್ ಎಲ್ಲ ಬಾರ್ಬಿದೆಲ್ಲ ಆಗೋಗ್ಬಿಟ್ಟಿತ್ತು. ಸರಿ ಈ ಸಲ ಜಂಗಲ್ ಥೀಮ್ ಮಾಡೋಣ ಅಂದ್ಬಿಟ್ಟು ಅನಿಮಲ್ಸು ಇದೆಲ್ಲ ಚೆನ್ನಾಗಿ ಹೇಳ್ತಾ ಇದ್ಬಿಟ್ಟು ಮಾಡಿದೆ. ಇದು ಸೆಟ್ಟು, ಇದು ಬಲೂನ್ಸು ಇದೆಲ್ಲ ಇಷ್ಟು ಸೆಟ್ ಬರುತ್ತೆ. ಸೊ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಬೇರೆ ಬೇರೆ ಸೆಟ್ಟು ಇತ್ತು. ನೆಕ್ಸ್ಟ್ ಯೂಸ್ ಆಗುತ್ತೆ ಬರ್ತ್ಡೇಸ್ ಮಾಡಿದಾಗ, ಬೇರೆ ಬೇರೆ ಥೀಮಲ್ಲಿ ಮಾಡ್ಬೋದು. ಸೊ ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ. ಇನ್ನು ಲಸಿಕಾ ಈ ಫ್ರಾಕ್ ಹಾಕಿರೋದು ಮಿಂತ್ರಾದಿದು, ನನ್ನ ತಂಗಿ ಗಿಫ್ಟ್ ಮಾಡಿರೋದಂದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ಲು. ಇದರದ್ದು ಲಿಂಕ್ ಇಲ್ಲ, ಬೇಕಿದ್ರೆ ಹಾಪ್ಸ್ಕಾಚಲ್ಲಿ ಬೆಳಗ್ಗೆ ಹಾಕ್ಕೊಂಡಿದ್ಲಲ್ಲ ಅದನ್ನು ನಾನು ಹಾಕ್ತೀನಿ. ಇದು ಚೆನ್ನಾಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಇನ್ನು ಮನೆ ಹತ್ರನೇ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಶುಕ್ರವಾರ ಅಲ್ಲ, ಹೇಗೋ ಕರೆಕ್ಟಾಗಿ ಒಳ್ಳೆ ದಿನವೇ ಬಂದಿದೆ, ಲಸಿಕನ್ ಬರ್ಡೇ. ಸೊ ಇದು ಹೊಸದಾಗಿರೋವಂಥದ್ದು ಒಂದು ದೇವಸ್ಥಾನ. ಮೊದಲು ಚಿಕ್ಕದಾಗಿತ್ತು, ಆಮೇಲೆ ಹೊಸದಾಗಿ ದೊಡ್ಡದಾಗಿ ಕಟ್ಸಿದ್ದಾರೆ. ತುಂಬ ಚೆನ್ನಾಗಿದೆ ದೊಡ್ಡದಾಗಿ ಚೌಡೇಶ್ವರಿ ದೇವಿ ಇದು.
ಸೊ ಇನ್ನು ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ಮುಗೀತು. ಹೋಗಿ ಇನ್ನು ಕರೆದಿದ್ದೆ ಎಲ್ಲನೂ. ಹಾಗೆ ಇದು ಒಂದು ಪುಟ್ಟದು ಕೇಕ್ ಬುಕ್ ಮಾಡಿದ್ಲು ತಂಗಿ ಆನ್ಲೈನಲ್ಲಿ. ಇದು ನಾನು ಮಾಡಿರೋವಂಥದ್ದು ವೀಟ್ ಕೇಕು, ಹಾರ್ಟ್ ಶೇಪಲ್ಲಿ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಪ್ಲೇನ್ ಕೇಕು. ಇದು ನೋಡೋಣ, ಅದೆಲ್ಲ ಖಾಲಿ ಆದಮೇಲೆ ಇದನ್ನು ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಎರಡೇ ಸಾಕಾಯಿತು, ಇನ್ನು ಮನೇಲೇ ಇರುತ್ತೆ ಮಕ್ಕಳಿಗೆ ಅಲ್ವಾ ತಿನ್ನೋದಕ್ಕೆ ಅಂದ್ಬಿಟ್ಟು ಮಾಡಿದೆ ಎಕ್ಸ್ಟ್ರಾನೇ. ಇನ್ನು ಫಾಯಿಲ್ ಬಲೂನಲ್ಲಿ 4 ಇಯರ್ಸ್ ಅಂತ ಇದನ್ನು ಹಾಕಿ, ಇನ್ನು LED ಕ್ಯಾಂಡಲ್ಸ್ ಎಲ್ಲ ತಂದಿದ್ದೀನಲ್ಲ ಅದನ್ನೆಲ್ಲನೂ ಜೋಡಿಸಿಟ್ಟಿದ್ದೆ ಟೇಬಲ್ ಮೇಲೆ. ಸಿಂಪಲ್ಲಾಗಿ. ಇನ್ನು ಲಶಿಕಾ ಅದನ್ನು ಹ್ಯಾಪಿ ಬರ್ಡೇ ಅನ್ನೋದು ಹಾಕ್ಕೊಂಡು ಸಕ್ಕದಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ಫೋಟೋ ತೆಗಿತೀನಿ ಅಂದರೆ ಈ ಥರ ಎಲ್ಲ ರಿಯಾಕ್ಷನ್ಗಳು ಕೊಡೋದು, ಬೇಕು ಅಂತಲೇ ಈ ಥರ ರಿಯಾಕ್ಷನ್ಗಳು ಕೊಡೋದು. ಫೋಟೋ ತೆಗಿಯೋವಾಗ ಅಲ್ಲಾಡೋದು, ಮೂತಿ ಒಂಥರ ಮಾಡೋದು, ಕಣ್ಣು ಒಂಥರ ಮಾಡೋದು. ಬೇರೆ ಟೈಮಲ್ಲಿ ಚೆನ್ನಾಗಿರೋದು, ಫೋಟೋ ತೆಗಿತೀನಿ ವೀಡಿಯೋ ಮಾಡ್ತೀನಿ ಅನ್ನೋವಾಗ ಈ ಥರ ನೋಡಿ ಒಂದು ಕಡೆ ನಿಲ್ಲೋದಿಲ್ಲ. ಹಾಗೋ ಹಿಂಗೋ ಒಂದು ಸ್ವಲ್ಪ ವೀಡಿಯೋಸು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ ನಾನು. ಅದೇನು ರಾತ್ರಿ ಕ್ಯಾಂಡಲ್ ಅಂಟಿ ಅಟ್ಲೆ ಅಲ್ಲೇ ಬಿಟ್ಟು ಇದ್ರ ಬಿಟ್ಟು ಹ್ಯಾಪಿ ಬರ್ಡೇ. ಟಿಶ್ಯೂಗೆ ದುಡ್ಸ್ಕೊಂಡು ಬಟ್ಲಿಗೆ ದುಡ್ಸ್ಕೊಂಡು ಶೇಕ್ ಹ್ಯಾಂಡಿ సరిగా వేసుకోది చెప్పు 4 అని అబ్బా ఉన్నీలే నువ్వే ఇప్పించుకో బాబు.
ಒಂಥರ ಮೂಲೆ ಅದು आप किया दुनवे बेट्कोದು ಅವ್ರು ಕೊಡಬೇಡ ಅವ್ರಿಗೆ ನೀರಿ ಸಿಕ್ಕಿಸ್ಕೊಂಡ್ರಾವಣ ನೀರೈತೆ ನಿಗಿಚ್ಚಲ್ಲ ಹಾಗೆ ಇನ್ನು ಮಕ್ಕಳೆಲ್ಲ ಗಿಫ್ಟ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಓಪನ್ ಮಾಡೋವರೆಗೂ ನಿದ್ದೆನೇ ಬರಲ್ಲ ಮಕ್ಕಳಿಗೆ. ಕ್ರಯಾನ್ಸು, ಪೇಂಟ್ಸು ಈ ಥರದ್ದೆಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ನೋಡೋವರೆಗೂ ನಿದ್ದೆನೇ ಇಲ್ಲ ಪ್ರಕುಲ್ಗೂ ಲಶಿಕಾಗೆ. ಐ ಹೋಪ್ ಬರ್ತ್ಡೇ ಕೂಡ ಇಷ್ಟೇ ಸಿಂಪಲ್ಲಾಗಿ ಮುಗೀತು. ಎಲ್ಲರೂ ಹೋದರು, ಎಲ್ಲರೂ ಕಳಿಸ್ಕೊಟ್ವಿ. ಸೊ ಇದಿಷ್ಟು ನನ್ನ ಮಗಳದು ಚಿಕ್ಕ ಪುಟ್ಟ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಯಾರೆಲ್ಲ ನನ್ನ ಮಗಳಿಗೆ ವಿಶ್ ಮಾಡಿದ್ದೀರಾ, ಬ್ಲೆಸ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ, ನನ್ನ ಮಗಳ ಕಡೆಯಿಂದ ಅಂತ ಹೇಳ್ತೀನಿ. ಸೊ ಇದೇ ಥರ ನಿಮ್ಮ ಆಶೀರ್ವಾದ, ಸಪೋರ್ಟು ನನ್ನ ಫ್ಯಾಮಿಲಿ ಮೇಲೆ, ನನ್ನ ಚಾನಲ್ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಯಾವುದೂ ಕೂಡ ವ್ಲಾಗ್ಸ್ ಮಿಸ್ ಮಾಡಬೇಡಿ, ಪ್ರತಿಯೊಂದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.